ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ಈ ದಿನ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ರಕ್ತ ಹೆಚ್ಚಿಸುತ್ತೆ. ವೀಕ್ಲಿ ಇಲ್ಲಾಂದರೆ 15 ಡೇಸ್ಗೆ ಒಂದು ಸಲ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಚಪಾತಿ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಅದು ಸಾಫ್ಟಾಗಿ ಲೇಯರ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನಾನು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದು ಫುಲ್ಲು ಎಲ್ಲ ಉಪ್ಪು ಹಾಕಿದ ಮೇಲೆ ನಾವು ಒಂದು 4 ಸ್ಪೂನ್ ಇಲ್ಲ 5 ಸ್ಪೂನಷ್ಟು ಎಣ್ಣೆ ಹಾಕಿ ಫುಲ್ಲು ಆ ಎಣ್ಣೆ, ಉಪ್ಪು, ಹಸಿಟ್ಟೆಲ್ಲ ಮಿಕ್ಸ್ ಮಾಡಬೇಕು. ನಾವು ಫುಲ್ಲು ಉಪ್ಪೆಲ್ಲ ಎಣ್ಣೆಗೆ ಮೆತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಸಿಟ್ಟು ಎಲ್ಲ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮಿಕ್ಸ್ ಮಾಡಿದ್ಮೇಲೆ ನಾವು ಸ್ವಲ್ಪನೇ ಅದಕ್ಕೆ ನೀರು ಹಾಕ್ಕೋಬೇಕು. ನಾವು ಫುಲ್ಲು ನೀರು ಹಾಕೋದ್ರಿಂದ ಮಿಕ್ಸ್ ಮಾಡೋದಕ್ಕಾಗಲ್ಲ, ಕಲಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ. ನೋಡಿ, ಈ ಥರ ಎಲ್ಲ ಕಲಸಿದ್ಮೇಲೆ ನೋಡಿರಿ ಈ ಥರ ಆಗಿರುತ್ತೆ. ನಾವು ಮತ್ತೆ ಲಾಸ್ಟಲ್ಲಿ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು. ಸಾಫ್ಟ್ನೆಸ್ ಬರುತ್ತೆ, ಚೆನ್ನಾಗಿ ನೆನೆಯುತ್ತೆ ಅಂತ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನಾದಬೇಕು. ನಾದಷ್ಟು ನಮಗೆ ಸಾಫ್ಟ್ನೆಸ್ ಬರುತ್ತೆ. ಈಗ ಫುಲ್ಲು ಎಲ್ಲ ನಾದಿದ್ಮೇಲೆ ನಾವು ಇದನ್ನು ಒಂದು 15 ಮಿನಿಟ್ ಅಥವಾ ಹಾಫ್ ಆನ್ ಅವರ್ ಆದರೂ ನೆನೆಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ನಾವು ಅಷ್ಟರಲ್ಲಿ ಪಲ್ಯ ಮಾಡೋದನ್ನು ಯಾವ ರೀತಿ ಅಂತ ನೋಡಿಸ್ತೀನಿ ಬನ್ನಿರಿ. ಈಗ ಒಂದು ಕ್ಲೋಸ್ ಮಾಡೋಣ. ಈಗ ನಾನು ಬೀಟ್ರೋಟ್ನ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಸಣ್ಣ ತುರಿಯಲ್ಲಿ. ಕೆಲವರು ಹಚ್ಚಿ ಮಾಡ್ತಾರೆ. ಹಚ್ಚಿ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಇರಲ್ಲ. ಈಗ ಮಾಡುವ ವಿಧಾನ: ಬೀಟ್ರೋಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಾಸಿವೆ ಹಾಕಿ, ಅದು ಆದ ನಂತರ ಅದಕ್ಕೆ ನಾವು ಕಡಲೆಬೇಳೆಯನ್ನು ಆ್ಯಡ್ ಮಾಡ್ಕೋಬೇಕು. ಬೇಕಿದ್ದರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನಗಿಷ್ಟ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಕಿ, ಇದು ಈ ಥರ ಚೇಂಜ್ ಆಗಿದೆ. ಆಮೇಲೆ ನಾವು ಅದ್ರ ಜೊತೆ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ. ಒಂದು 2 ಮಿನಿಟ್ ಫ್ರೈ ಆದಮೇಲೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕಬೇಕಾಗುತ್ತೆ. ನಾನು ಉದ್ದುದ್ದ ಹಚ್ಚಿಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ. ನಿಮಗೆ ಸಣ್ಣಗಾದರೂ ಹಚ್ಕೊಂಡು ಹಾಕ್ಕೋಬೋದು. ಆಮೇಲೆ ನಾವು ಇದಕ್ಕೆ ಎಲ್ಲ ಸ್ವಲ್ಪ ಆದಮೇಲೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಫುಲ್ಲು ಫ್ರೈ ಆದಮೇಲೆ ಉಪ್ಪೆಲ್ಲ ಈರುಳ್ಳಿಗೆ ಹಿಡ್ದಿರುತ್ತೆ. ನಾವು ಹೀಗೆ ಹಾಕೋದ್ರಿಂದ ಉಪ್ಪು ಹಿಡಿಯುತ್ತೆ. ಆಮೇಲೆ ನಾವು ಬೀಟ್ರೋಟ್ ಆದಮೇಲೆ ಉಪ್ಪು ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಹಿಡಿಯಲ್ಲ ಉಪ್ಪು. ಈಗ ನಾವು ಬೀಟ್ರೋಟ್ ಹಾಕಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಬೇಕಾಗುತ್ತೆ. ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ನಾವು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಎಲ್ಲ ಹಾಕ್ಕೋಬೋದು. ನಾನೇನು ಹಾಕ್ತಿಲ್ಲ, ಇಷ್ಟೇ ಸಾಕು ಸಿಂಪಲ್ಲಾಗಿ. ಅಂತೆ ಹಳ್ಳಿ ಸೈಡೆಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಕಳೆ ಬೀಜದ ಪೌಡ್ರೆಲ್ಲ ಯೂಸ್ ಮಾಡ್ತಾರೆ. ನಾನು ಏನು ಯೂಸ್ ಮಾಡಿಲ್ಲ. ಮತ್ತು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ ಬೇಯಿಸಿದ್ರೆ ನೋಡಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡಿ. ಈಗ ನಾನು ಚಪಾತಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನೆನೆಸಿಟ್ಟ ಚಪಾತಿ ಇಟ್ಟು ಈಗ ಸಣ್ಣದಾಗಿ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಬೋದು. ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಲೋಗ ಲಟ್ಟಿಸ್ಬೇಕು. ಫುಲ್ಲು ಭಾರ ಬಿಟ್ಟರೆ ಅದೆಲ್ಲ ಕಚ್ಕೊಂಡ್ಬಿಡುತ್ತೆ. ಈ ಥರ ಆದಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಅದ್ರ ಮೇಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಬ್ರಷಲ್ಲಿ ಅಪ್ಲೈ ಮಾಡಿ ಮತ್ತು ನಾವು ಇದನ್ನು ಫೋಲ್ಡ್ ಮಾಡಬೇಕು. ತ್ರಿಕೋನ ರೀತಿಯಲ್ಲಿ ಫೋಲ್ಡ್ ಮಾಡಿ ಸಾಫ್ಟಾಗಿ ಲಟ್ಟಿಸ್ಬೇಕು. ನಾವು ಭಾರ ಬಿಟ್ಟರೆ ಅದು ಕಚ್ಕೊಂಡ್ಬಿಡುತ್ತೆ. ಎಣ್ಣೆ ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಲಟ್ಟಿಸ್ಕೊಂಡು ಯಾವ ಶೇಪ್ ಬಂದರೆ ಆ ಶೇಪ್ ಮಾಡಿ. ಕೆಲವರು ರೌಂಡ್ ಶೇಪಲ್ಲಿ ಇಷ್ಟಪಡ್ತಾರೆ. ನಾನು ಆದಷ್ಟು ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ಈಗ ಇದನ್ನು ಒಂದು ತವ ಇಟ್ಟು ತವ ಮೇಲೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಹಾಕ್ಕೊಂಡು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಅಪ್ಲೈ ಮಾಡಬೇಕು. ನಾವು ಮತ್ತು ರಿಟರ್ನು ತಿರುಗಿಸ್ಬಿಟ್ಟು ಮತ್ತೆ ಅಪ್ಲೈ ಮಾಡಬೇಕು. 2 ಕಡೆ ರೋಸ್ಟ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಈಗ ಆಗಿದೆ. ಇದನ್ನು 2 ಕಡೆ ಫ್ರೈ ಮಾಡಬೇಕು, ಇನ್ನೂ ಫ್ರೈ ಮಾಡಬೇಕು. ನೋಡಿ, ಆಗಿಲ್ಲ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನೋಡಿರಿ ಈ ಥರ ಲೇಯರ್ ಬಂದಿದೆ, ಸಾಫ್ಟಾಗಿದೆ. ನಾವು ಬೆಳ್ಳಲ್ಲೇ ಈ ಥರ ಮುರಿಬೋದು. ಫುಲ್ಲು ಸಾಫ್ಟ್ನೆಸ್ ಬಂದಿದೆ. ಈ ರೀತಿ ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ.
ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಕಾಂಬಿನೇಷನ್ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೀವು, ಸಿಂಪಲ್ ರೆಸಿಪಿ.